ವರ್ಷದ ಮೊದಲ ಹಬ್ಬ ಮಕರ ಸಂಕ್ರಾಂತಿಗೆ ಕ್ಷಣಗಣನೆ. ನಾಡಿದ್ದು 15ನೇ ತಾರೀಕು ಹಬ್ಬ ಆಚರಣೆ. ಮಕರ ಸಂಕ್ರಾಂತಿ ಅಂತಂದರೆ ಬೆಂಗಳೂರಿನ ಗವಿಗಂಗಾಧರೇಶ್ವರ ದೇವಸ್ಥಾನದಲ್ಲಿ ಸೂರ್ಯ ಚಮತ್ಕಾರ ಬಹಳ ವಿಶೇಷ. ನಾಡಿದ್ದು ಬೆಂಗಳೂರಿನಲ್ಲಿ ಸೂರ್ಯ ರಶ್ಮಿಯ ವಿಸ್ಮಯ. ಐತಿಹಾಸಿಕ ಗವಿಗಂಗಾಧರೇಶ್ವರ ದೇವಸ್ಥಾನದಲ್ಲಿ ಇದಕ್ಕೋಸ್ಕರ ಸಕಲ ಸಿದ್ಧತೆಗಳು ಕೂಡ ಆಗ್ತಾ ಇದೆ. ನಿಮಗೆ ಗೊತ್ತಿರಬೇಕು, ಅವತ್ತೊಂದು ದಿನ ಸೂರ್ಯಕಿರಣ ಬಂದು ಲಿಂಗ ಸ್ಪರ್ಶಿಸುವಂಥದ್ದು. ಈ ಬಾರಿ 2 ನಿಮಿಷಗಳ ಕಾಲ ಶಿವನಿಗೆ ಭಾಸ್ಕರನ ನಮನ ಅಂತ ಹೇಳ್ತಾ ಇದ್ದಾರೆ. ಸಂಜೆ 5 ಗಂಟೆ 2 ನಿಮಿಷದಿಂದ 5 ಗಂಟೆ 4 ನಿಮಿಷದವರೆಗೆ ಸೂರ್ಯ ಸ್ಪರ್ಶವಾಗುತ್ತೆ ಗವಿಗಂಗಾಧರೇಶ್ವರ ದೇಗುಲದಲ್ಲಿ. ಈ ಚಮತ್ಕಾರ ಕಣ್ತುಂಬಿಕೊಳ್ಳೋದಕ್ಕೆ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳು ಅಲ್ಲಿಗೆ ಆಗಮಿಸ್ತಾರೆ. ವರ್ಷದ ಮೊದಲ ಸಂಕ್ರಮಣದ ದಿವಸನೇ ಸೂರ್ಯರಶ್ಮಿ ಬಂದು ಶಿವನಿಗೆ ನಮಸ್ಕಾರ ಮಾಡುವಂತಹ ಘಟನೆ. 4:35ಕ್ಕೆ ಸೂರ್ಯನ ಪ್ರವೇಶ ಶುರುವಾಗುತ್ತೆ. ದೇವಸ್ಥಾನದಲ್ಲಿ ಸೂರ್ಯನ ಪ್ರವೇಶ, ಸೂರ್ಯದ್ವಾರ, ಮುಖ್ಯದ್ವಾರ, ಮಹಾದ್ವಾರ, ನಂದಿಯಿಂದ ಸ್ವಾಮಿ ಮೇಲೆ ಒಂದು 30 ನಿಮಿಷ ಕಾಲ ಆಗುತ್ತೆ. 5 ಗಂಟೆ 4 ನಿಮಿಷಕ್ಕೆ ಸೂರ್ಯನ ಪೂಜೆ ಆದ ನಂತರ ನಾವು ಸ್ವಾಮಿಗೆ ಕ್ಷೀರಾಭಿಷೇಕ ಮಾಡಿ ತದನಂತರ ಭಕ್ತಾದಿಗಳಿಗೆಲ್ಲ ವಿಶೇಷವಾಗಿ ಒಳಗಡೆ ದರ್ಶನಕ್ಕೆ ವ್ಯವಸ್ಥೆ ಮಾಡ್ತೀವಿ. ಹೋದ ವರ್ಷ ನಮಗೆ ಸೂರ್ಯನ ಪೂಜೆ ದರ್ಶನವೇ ನಮಗಾಗಲಿಲ್ಲ. ಬಟ್ ಸೂರ್ಯನ ಪೂಜೆ ಆಯಿತು, ಸಂಕ್ರಾಂತಿ ಮುಗೀತು. ಸೂರ್ಯನ ಪೂಜೆ ಆದಮೇಲೆ ಒಂಚೂರು ಮಳೆ ಬಿತ್ತು. ಅದರ ಕಾರಣ ಏನು ಅಂತ ಜಲಕಂಟಕ ಇದೆ ಅಂತೇಳಿ ನಾನು ಹೋದ ವರ್ಷ ಹೇಳಿದ್ದೆ. ನಿನ್ನೆವರೆಗೂ ಆ ಜಲಕಂಟಕಗಳು ಹಾಗೆ ನಡೀತಾ ಇದೆ. ನಾಳೆ ಸಂಕ್ರಮಣದ ದಿನ ಸೂರ್ಯನ ಪೂಜೆ ಆದ ನಂತರ ಈ ಕಂಟಕಗಳೆಲ್ಲ ದೂರ ಆಗಲಿ, ದೇಶ ಸುಭಿಕ್ಷವಾಗಲಿ ಅಂತೇಳಿ ನಾವು ಸ್ವಾಮಿ ಹತ್ರ ಪ್ರಾರ್ಥನೆ ಮಾಡ್ತಾಯಿದ್ವಿ. ಅಂದರೆ 2 ನಿಮಿಷ ಪೂರ್ತಿ ಸ್ವಾಮಿ ಲಿಂಗದ ಮೇಲೆ ಇತ್ತು ಅಂದರೆ ಅದು ಶುಭವಾಗಿದೆ ಅಂಥೇಳಿ. ಯಾಕೆಂದರೆ ಲಿಂಗದ ಮೇಲೆ ಅಷ್ಟೊತ್ತು ಒಂದು ಕಡೆ ಸೂರ್ಯ ನಿಂತ್ಕೊಳ್ಳೋಕ್ಕಾಗಲ್ಲ. ಬಟ್ ಸೂರ್ಯ ಪೂಜೆಯಲ್ಲಿ ನಾವು ಹೇಗೆ ಅಭಿಷೇಕ, ಅಲಂಕಾರ, ನೈವೇದ್ಯ, ಧೂಪ, ದೀಪ, ನೈವೇದ್ಯ, ಮಹಾಮಂಗಳಾರತಿ ಎಲ್ಲ ಮಾಡೋಕ್ಕೆ ನಾವೇನು ಕಾಲ ತೊಗೊತೀವಿ, ಅದೇ ಕಾಲವನ್ನು ಸೂರ್ಯ ಭಗವಂತ ಸ್ವಾಮಿಯ ಲಿಂಗದ ಮೇಲೆ ನಿಂತು ಎಲ್ಲ ಪೂಜಾದಿಗಳನ್ನು ಮುಗಿಸಿ ದಕ್ಷಿಣಾಯನದ ಪೂರ್ಣ ಪ್ರವರ 6 ತಿಂಗಳ ಪ್ರವರವನ್ನು ಸ್ವಾಮಿಗೆ ಒಪ್ಪಿಸಿ ಈ ಉತ್ತರಾಯಣದಲ್ಲಿ ಏನು ಮಾಡಬೇಕು ಅಂತ ಸ್ವಾಮಿ ಅನುಜ್ಞೆ ತಗೊಂಡು ಅವರು ಪ್ರವೇಶದಿಂದ ದೂರ ಆಗ್ತಾರೆ. ಅದು ಎಷ್ಟು ಹೊತ್ತು ಸ್ವಾಮಿ ಲಿಂಗದ ಮೇಲೆ ಆ ಸೂರ್ಯನ ಪೂಜೆ ನಡೆಯುತ್ತೆ ಅಷ್ಟು ನಾವು ನಿಮ್ಗೆ ರಿಸಲ್ಟ್ ಹೇಳೋಕ್ಕೆ ಅನುಕೂಲ ಆಗುತ್ತೆ. 1-2 ವರ್ಷಕ್ಕೆ ಮುಂಚೆ ಒಂದೇ 2 ಸೆಕೆಂಡೇ ದೇವ್ರ ಮೇಲಿದ್ದು ಪಕ್ಕಕ್ಕೆ ಬಂದ್ಬಿಡುತ್ತೆ ಸೂರ್ಯ. ಆ ವರ್ಷದಲ್ಲೆಲ್ಲ ಈ ಕರೋನಾ ಅಂತ ಶುರುವಾಗಿ ಭಾಳಷ್ಟು ಜನಕ್ಕೆ ಮಾರಣೀಕ ಹಂತಗಳೆಲ್ಲ ನಡೀತು ಆ ವರ್ಷದಲ್ಲಿ. ಅದರಿಂದ ಸೂರ್ಯನ ಪೂಜೆ ಎಷ್ಟು ಲಘುವಾಗಿ ಬೇಗ ಆಗೋಗುತ್ತೆ, ಅದರಲ್ಲಿ ಹಿನ್ನೆಲೆಯಲ್ಲಿ ಏನಾದರೂ ಒಂದು ತೊಂದರೆಗಳಿರುತ್ತೆ. ಸ್ವಾಮಿ ಸೂರ್ಯನ ಪೂಜೆಯನ್ನು ನಿಧಾನವಾಗಿ ಮಾಡಿದಾಗ ಅದರ ವೈಶಿಷ್ಟ್ಯತೆ ಚೆನ್ನಾಗಿರುತ್ತೆ. ಹಾಗೆ ಸೂರ್ಯ ಭಗವಂತ ಆ ಸ್ವಾಮಿಯ ಲಿಂಗದ ಮೇಲೆ ತನ್ನ ಷೋಡಶೋಪಚಾರ ಪೂಜೆಗಳನ್ನೆಲ್ಲ ಮುಗಿಸಿ ಸ್ವಾಮಿಗೆ ಆ ದಕ್ಷಿಣಾಯನದ ಪೂರ್ಣ ಕಥೆಯನ್ನು ಸ್ವಾಮಿಗೆ ಒಪ್ಪಿಸಿ ಅದರ ಫಲ ಏನೇನು ಕೊಡಬೇಕು ಉತ್ತರಾಯಣದವರಿಗೆ ಅಂತ ತಿಳ್ಕೊಂಡು ತದನಂತರ ತಾನು ಮುಂದೆ ಹೋದರೆ ಆ ವೈಶಿಷ್ಟ್ಯತೆ ಆ ವರ್ಷದಲ್ಲಿ ನಮ್ಗೆ ಏನಕ್ಕೆ ಸಿಗುತ್ತೆ.